ವಿಶ್ವಗುರು ನಮ್ಮ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣವರ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಕೋರಿ ಕರ್ನಾಟಕ ಸರ್ಕಾರ ಇಂದು ವಿಶ್ವಗುರು ಅಣ್ಣ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂಥೇಳಿ ಘೋಷಣೆ ಮಾಡಿ ಅದರ ಅಂಗವಾಗಿ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಎಂಬ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಲ್ಲ ವೇದಿಕೆ ಮೇಲಿರುವ ಪರಮ ಪೂಜ್ಯರ ಪಾದಗಳಲ್ಲಿ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸಿ ಈ ಸಮಾರಂಭದ ಉದ್ಘಾಟನೆಯನ್ನು ಹಾಗೂ ಖ್ಯಾತ ಸಾಹಿತಿಗಳು ಡಾಕ್ಟರ್ SR ಗುಂಜಾಳ್ ಅವರಿಗೆ ಬಸವ ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಮಾಡಿದಂಥ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಅಣ್ಣ ಬಸವಣ್ಣನವರ ಹಾಗೂ ಬಸವಾದಿ ಶರಣರ ತತ್ವ ಸಿದ್ಧಾಂತ ಮೇಲೆ ನಂಬಿಕೆಯನ್ನಿಟ್ಟುಕೊಂಡು ಈ ರಾಜ್ಯವನ್ನು ಪ್ರಗತಿದತ್ತ ಇವತ್ತೊಂದು ಸಹ ಒಯ್ತಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಈ ಕಾರ್ಯಕ್ರಮಕ್ಕೆ ಒಂದು ಪ್ರೇರಣೆಯಾಗಿ ಇವತ್ತೊಂದು ಸಹ ಅಚ್ಚುಕಟ್ಟಾಗಿ ನೆರವೇರಿಸ್ತಿರುವಂಥ ಶ್ರೀ ಶಿವರಾಜ್ ತಂಗಡಿಗೆ ಅವರೇ, ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ತಿಮ್ಮಾಪುರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಈ ಭಾಗದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ವಿಜಯಾನಂದ ಕಾಶ್ಯಪ್ನವರ ಎಲ್ಲ ಆತ್ಮೀಯ ಶಾಸಕ ಮಿತ್ರರೇ, ಗಣ್ಯರೇ, ಹಿರಿಯರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ನನ್ನ ಆತ್ಮೀಯ ತಾಯಂದಿರೇ, ಹಿರಿಯರೇ, ಸಹೋದರ ಸಹೋದರರು, ಯುವಕ ಮಿತ್ರರೇ, ಮಾಧ್ಯಮ ಸ್ನೇಹಿತರೆ, 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಇದೇ ಒಂದು ಭೂಮಿಯಲ್ಲಿ ಐತಿಹಾಸಿಕ ಅವಿಭಾಜ್ಯ ವಿಜಯಪುರ ಜಿಲ್ಲೆಯಲ್ಲಿ ಹುಟ್ಟಿ ಬಸವನ ಬಾಗೇವಾಡಿ ಅಲ್ಲಿ ಜನ್ಮ ಪಡೆದು ಈ ಜಗತ್ತಿನಲ್ಲಿ ಒಂದು ಶ್ರೇಷ್ಠವಾದಂಥ ಸಾಮಾಜಿಕ ಆಂದೋಲನ ಕ್ರಾಂತಿಯನ್ನು ಮಾಡಿದಂಥವ್ರು. ತಮ್ಗೆ ಗೊತ್ತಿದೆ, ಅಣ್ಣ ಬಸವಣ್ಣವರು ಒಂದು ಶ್ರೇಷ್ಠ ಶೈವ ಕುಟುಂಬದಲ್ಲಿ ಹುಟ್ಟಿ, ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ, ಬಾಲ್ಯದಲ್ಲೇ ಹೊತ್ತು ಸಹ ಅವರ ಮನದಲ್ಲಿ ಒಂದು ಪರಿವರ್ತನೆ, ತದನಂತರ ಬಿಜ್ಜಳ ರಾಜರ ಇದರಲ್ಲಿ ಅವರು ಆರ್ಥಿಕ ಮಂತ್ರಿಯಾಗಿ ಕೆಲಸ ಮಾಡಿ, ತದನಂತರ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿ, ಈ ಸಮಾಜದಲ್ಲಿ ಏನು ಅಸಮಾನತೆ ಇತ್ತು, ಈ ಸಮಾಜದಲ್ಲಿ ಸಮಾನತೆ ಬರಬೇಕು, ಈ ಸಮಾಜದಲ್ಲಿ ಏನು ಮೂಢನಂಬಿಕೆಗಳು ಅವೆಲ್ಲವೂ ಕೂಡ ಹೋಗಲಾಡಿಸ್ಬೇಕು, ಮಹಿಳೆಯರಿಗೆ ಸಮಾನತೆ ಸಿಗಬೇಕು, ಅಸ್ಪೃಶ್ಯತೆ ಹೋಗಬೇಕು, ಮೇಲು ಕೀಳು ಅನ್ನೋ ಭಾವನೆ ಹೋಗಬೇಕು, ಅನಿಷ್ಟ ಪದ್ಧತಿಗಳು ಹೋಗಬೇಕು ಅಂಥೇಳಿ ಇವತ್ತು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಎಲ್ಲ ಕಾಯಕದ ವರ್ಗದ ಜನರನ್ನು, ಶರಣರನ್ನ ಕರ್ಕೊಂಡು ಅಲ್ಲಂ ಪ್ರಭುಗಳ ನೇತೃತ್ವದಲ್ಲಿ ಶೂನ್ಯ ಪೀಠದ ಸ್ಥಾಪನೆ ಮಾಡಿ ಬಸವ ಕಲ್ಯಾಣದಲ್ಲಿ ಇವತ್ತು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್, ಜಗತ್ತಿನಲ್ಲಿ ಪ್ರಜಾಪ್ರಭುತ್ವವನ್ನು ಹುಟ್ಟುಹಾಕಿದವರು ಬಸವಣ್ಣವರು, ಬಸವಾದಿ ಶರಣರು. ಇವತ್ತು ನಾವೆಲ್ಲರೂ ಕೂಡ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಸ್ಮರಣೆ ಮಾಡಿ ಇವತ್ತು ಭಾರತ ದೇಶ ಅವರ ಒಂದು ಸನ್ಮಾರ್ಗದಲ್ಲಿ ಇವತ್ತು ನಡೀಬೇಕಾಗಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಆಶಿಸ್ತಿದ್ದೇವೆ. ಇವತ್ತು 12ನೇ ಶತಮಾನದಲ್ಲಿ ಏನು ಬಸವಾದಿ ಶರಣರು ತಮ್ಮ ತತ್ವ ಸಿದ್ಧಾಂತಗಳನ್ನು ಹೇಳಿದ್ರು, ಆ ಎಲ್ಲವೂ ಕೂಡ ನಮ್ಮ ಭಾರತ ದೇಶದ ಅತ್ಯಂತ ಶ್ರೇಷ್ಠವಾದಂಥ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದಲ್ಲಿದೆ.
ಸಮಾನತೆಯನ್ನು ಬೋಧಿಸಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಸಮಾನತೆಯನ್ನು ಹೇಳಿದರು. ಅಸ್ಪೃಶ್ಯತೆ ಹೋಗಲಾಡಿಸಬೇಕು ಅನ್ನುವುದನ್ನು ಕೂಡ ಇವತ್ತು ತಿಳಿಸ್ತದೆ. ಮಹಿಳೆಯರಿಗೆ ಸಮಾನತೆ ಕೊಡಬೇಕು. ಇದೆಲ್ಲವನ್ನು ಕೂಡ ಇವತ್ತು ಎಲ್ಲರಿಗೂ ಸಮಾನವಾದಂಥ ಹಕ್ಕುಗಳನ್ನ ಕೊಡಬೇಕು ಅಂಥೇಳಿ ಏನು ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಅವೆಲ್ಲವೂ ಕೂಡ ಅಂದು 12ನೇ ಶತಮಾನದಲ್ಲಿ ಕ್ಲಿಷ್ಟಕರವಾದಂಥ ಸಮಾಜದಲ್ಲಿ ಹೀಗೆ ನಾವು ಮರ್ಯಾದೆ ಹತ್ಯೆಯನ್ನು ನೋಡ್ತೀವಿ. ಆವಾಗ ಅಂತರ್ಜಾತೀಯ ಉತ್ತಮ ಪ್ರತಿಪಾದನೆಯನ್ನು ಮಾಡಿದಂಥವರು ಇವತ್ತು ಬಸವಾದಿ ಶರಣರು. ಹೀಗಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ವಿಜಯಾನಂದ ಕಾಶ್ಯಪ್ನವರೆಲ್ಲ ಸುದೀರ್ಘವಾಗಿ ಹೇಳಿದ್ದಾರೆ. ಅವರು 2013ರಲ್ಲಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಬಸವ ಜಯಂತಿ ಅಂದು. ಅವತ್ತೇ ಇವತ್ತಿನ ದಿವಸ ಅನ್ನಭಾಗ್ಯ ಯೋಜನೆಯನ್ನು ಕೊಟ್ಟು ಯಾರೂ ಕೂಡ ಈ ರಾಜ್ಯದಲ್ಲಿ ಹಸಿದು ಮಲಗಬಾರಬಾರ್ದು ಬಡವ ಅಂತೇಳಿ ತಿಳ್ಕೊಂಡು 2 ಹೊತ್ತು ಊಟ ಮಾಡಬೇಕು ಅಂತೇಳಿ ಆ ಕಲ್ಪನೆ, ದಾಸೋಹದ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡಿದಂಥವ್ರು ನಮ್ಮ ಮುಖ್ಯಮಂತ್ರಿಗಳು. ಇವತ್ತೇ ಅವರು ಬಹಳಷ್ಟು ನಮ್ಮ ಬಸವಾದಿ ಶರಣರ ಮೇಲೆ, ಅವರ ತತ್ವ ಸಿದ್ಧಾಂತ ಮೇಲೆ ನಂಬಿಕೆ ಇಟ್ಕೊಂಡು ಇವತ್ತು ಸಹ ರಾಜ್ಯವನ್ನು ಆಡಳಿತ ಮಾಡ್ತಾ ಇದ್ದಾರೆ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಬಸವಣ್ಣವರ ಇವತ್ತು ದಿವಸ ಫೋಟೋಗಳು ಇರಬೇಕು. ಇವತ್ತು ಬಸವಣ್ಣವ್ರನ್ನ ಈ ನಾಡಿನ ಸಾಂಸ್ಕೃತಿಕ ನಾಯಕ ಅಂಥೇಳಿ ಇವತ್ತೊಂದು ದಿವಸ ಘೋಷಣೆ ಮಾಡಿ ಇವತ್ತು ಆ ಸಾಂಸ್ಕೃತಿಕ ನಾಯಕನ ಸ್ಮರಣೆಗಾಗಿ ಇವತ್ತೊಂದು ದಿವಸ ಈ ಕಾರ್ಯಕ್ರಮಗಳನ್ನ ಇವತ್ತು ದಿವಸ ಹಮ್ಮಿಕೊಂಡಿದ್ದಾರೆ. ಇವತ್ತು ನಾವು ಈ ಸಂದರ್ಭದಲ್ಲಿ ನಾವು ಎಲ್ಲವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಪಡ್ಕೊಂಡಿದ್ದೀವಿ. ಆದ್ರೆ ಎಲ್ಲೋ ಒಂದು ಕಡೆ ಅವರಿಗೆ ನಾವು ವಾಪಸ್ಸಾಗಿ ಏನು ಕೊಟ್ಟಿದ್ದೀವಿ ಅಂಥೇಳಿ ಇವತ್ತು ದಿವಸ ನಮ್ಮಲ್ಲಿ ಭಾಳಷ್ಟು ನಾವು ಚಿಂತನೆಯನ್ನು ಮಾಡಬೇಕಾಗಿದೆ. ನಾನು ಈ ಸಂದರ್ಭದಲ್ಲಿ ಏನು ಮುಖ್ಯಮಂತ್ರಿಗಳು ಇನ್ನೊಂದು ವಿಚಾರವನ್ನು ಹೇಳ್ತೇನೆ. ಇವತ್ತು ಹಿಂದೆ ನಾನು ನೀರಾವರಿ ಸಚಿವನಾಗಿದ್ದೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನನಗೆ ನಿರ್ದೇಶನ ಕೊಟ್ಟಿದ್ದರು, ಒಂದು 100 ಕೋಟಿ ರೂಪಾಯಿ ಕೃಷ್ಣ ಭಾಗ್ಯ ಜಲ ನಿಗಮದ ಇವತ್ತು ಕೂಡಲ ಸಂಗಮದ ಅಭಿವೃದ್ಧಿ ಕೊಡು ಅಂಥೇಳಿ. ಇಲ್ಲಿ ಅಲ್ಲಿ ಅಕ್ಷರಧಾಮದ ಮಾದರಿಯಲ್ಲಿ ಇದು ಆಗಬೇಕು ಅಂಥೇಳಿ ಆ ಹಣವನ್ನು ಕೊಟ್ಟಿದೆ. ತದನಂತರ ಇವತ್ತು ವಿಜಯಾನಂದ ಅವರು ಹೇಳಿದರು, ಆ ಮುಂದಿನ ಸರ್ಕಾರಗಳು ಅದನ್ನು ಸರಿಯಾಗಿ ಉಪಯೋಗಿಸಲಿಲ್ಲ ಅಂತನೂ ಮಾತನ್ನು ಕೂಡ. ಇವತ್ತು ಗುಂಜಾಳ ಅವರು ನನಗೆ ಭಾಳ ಅಂತ ಒಂದು ಸಂಬಂಧ ಇವತ್ತು ಸಹ ನಮ್ಮ ಏನು ಫೋಗುಳಕಟ್ಟಿ ಸಂಶೋಧನಾ ಕೇಂದ್ರ ಆಯಿತು. ಇವತ್ತು MM ಕಲಬುರ್ಗಿ ಅವರ ವಚನ ಸಂಪುಟ ಸಂದರ್ಭದಲ್ಲಿ ಭಾಳಷ್ಟು ಕೊಡುಗೆಯನ್ನು ಇವತ್ತು ಸಹ ಹಳಕಟ್ಟಿ ಇವತ್ತು ಸಹ ಗುಂಜಾಳ ಅವರು ಕೊಟ್ಟಿದ್ದಾರೆ. ಇವತ್ತು ಅವ್ರಿಗೆ ಗೊತ್ತಿದೆ ಏನು ಡಾಕ್ಟರ್ ಫೋಗುಳಕಟ್ಟಿಯವರು ಏನು ಹರಿದು ಹೋದಂಥ ವಚನಗಳನ್ನ ಕ್ರೋಢೀಕರಿಸಿ ಮನೆ ಮಠ ಕಿರಾಣಿ ಅಂಗಡಿ ಅಡತಿಯಲ್ಲಿಂತ ಬಿದ್ದಂಥ ಕ್ರೋಢೀಕರಿಸಿ ತಮ್ಮ ಮನೆ ಮಠ ಮಾರಾಟ ಮಾಡಿ ಇವತ್ತು ಸಹ ವಚನಗಳನ್ನ ಸಂಗ್ರಹಣೆ ಮಾಡಿ ಏನು ಕೇವಲ 50 ಶರಣರು ಇವತ್ತು ಸಹ ಬೆಳಕಿಗೆ ಬಂದಿದ್ರು. 200 ಹೆಚ್ಚು ಶರಣರಿಗೆ ಬೆಳಕಿಗೆ ತಂದಂಥವ್ರು ವಚನಗಳನ್ನ ಇವತ್ತು ಸಹ ಬಸವಾದಿ ಶರಣರು ನಮಗೆ ಬಸವಣ್ಣವ್ರ ಬಗ್ಗೆ ಬಸವಾದಿ ಶರಣರು ತಿಳ್ಕೊಳ್ಬೇಕಾಗಿದ್ರೆ ಅದಕ್ಕೂ ಡಾಕ್ಟರ್ ಫೋಗುಳಕಟ್ಟಿಯವರು ಕಾರಣ ಅನ್ನೋ ಮಾತನ್ನು ನಾವು ಭಾಳ ಹೆಮ್ಮೆಯಿಂದ ಇವತ್ತು ಸಹ ಅವ್ರನ್ನ ಸ್ಮರಿಸಬೇಕಾಗಿದೆ. ಇವತ್ತು ಅವರು ಪ್ರಕಟಿಸಿರುವಂಥ ಶಿವಾನುಭವ ಪತ್ರಿಕೆಗೂ ಕೂಡ ಮರುಮುದ್ರಣ ಮಾಡಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡಾಗ ಇವತ್ತು 40 ಲಕ್ಷ ರೂಪಾಯಿಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಿವಾನುಭವ ಪತ್ರಿಕೆಯ ಮರುಮುದ್ರಣಕ್ಕೆ ಇವತ್ತು ಸಹ ಡಾಕ್ಟರ್ ಫೋಗುಳಕಟ್ಟಿ ಸಂಶೋಧನಾ ಕೇಂದ್ರಕ್ಕೆ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡಲಿಕ್ಕೆ ಬಯಸ್ತೇನೆ. ಹೀಗಾಗಿ ಮುಖ್ಯಮಂತ್ರಿಗಳು ಇವತ್ತು ಈ ನಾಡು ಈ ಭಾರತ ಇವತ್ತು ಬಸವ ನಾಡ ಆಗಬೇಕು, ಬಸವ ಭಾರತ ಆಗಬೇಕು. ಬಸವಾದಿ ಶರಣರು ಇವತ್ತು ಕೂಡ ಪ್ರಸ್ತುತ, ಬುದ್ಧ ಇವತ್ತು ಪ್ರಸ್ತುತ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಸ್ತುತ. ಅವರ ಒಂದು ಸಿದ್ಧಾಂತಗಳ ಮೇಲೆ ಅವರ ಒಂದು ಮಾರ್ಗದಲ್ಲಿ ಇವತ್ತು ಸಹ ಈ ರಾಜ್ಯ ಈ ದೇಶ ನಡೀಬೇಕಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ನಾಯಕದ ಜಯಂತಿ ಅಂಗವಾಗಿ ಇವತ್ತು ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಏನು ವಚನಗಳ ಚಳವಳಿ ಆಯಿತು. ಬಹುಶಃ ಕನ್ನಡವನ್ನು ಪ್ರಪ್ರಥಮವಾಗಿ ಪ್ರತಿಪಾದನೆ ಮಾಡಿದಂಥವರು ಇವತ್ತು ಬಸವಾದಿ ಶರಣರು. ಎಷ್ಟೋ ಕಡೆ ಹೇಳ್ತಾರೆ, MM ಕಲಬುರ್ಗಿ ಅವರು ಹೇಳ್ತಾ ಇದ್ರು, ದೇವರಿಗೆ ಕನ್ನಡ ಗೊತ್ತಿರಲಿಲ್ಲ, ದೇವರಿಗೆ ಕನ್ನಡವನ್ನು ಕಲಿಸಿದಂಥವ್ರು ಬಸವಾದಿ ಶರಣರು ಅಂತೇಳಿ. ಯಾಕಂದ್ರೆ ಸಂಸ್ಕೃತಿಮಯವಾಗಿದ್ದಂಥ ಒಂದು ಘಟ್ಟ. ಹೀಗಾಗಿ ಆ ವಚನ ಆಡು ಭಾಷೆಯಲ್ಲಿ ಇವತ್ತು ಸಹ ವಚನಗಳ ಮೂಲಕ ಈ ಸಮಾಜದಲ್ಲಿ ಒಂದು ಪರಿವರ್ತನೆ ಆಗಬೇಕು ಅಂತೇಳಿ ಏನು ಅಣ್ಣ ಬಸವಣ್ಣವರು ಬಸವಾದಿ ಶರಣರು ಬಯಸಿದ್ರು. ಅವೆಲ್ಲವನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳು ಸಕಾರಗೊಳಿಸ್ತಾ ಇದ್ದಾರೆ. ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದಾರೆ. ಇನ್ನೊಂದು 2-3 ಬೇಡಿಕೆಗಳಿದಾವೆ. ಬೆಂಗಳೂರಿನಲ್ಲಿ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗಬೇಕು ಏನು ಅಂಥೇಳಿ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಆ ಅಕ್ಕಿಗೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಮೂಲಕ ಜನರಿಗೆ ಸಾಂಸ್ಕೃತಿಕ ನಾಯಕನ ಬಗ್ಗೆ ಗೊತ್ತಾಗಬೇಕು ಅಂಥೇಳಿ ನಮ್ಮ ಅರವಿಂದ್ ಜತ್ತಿಯವರು ಬಸವ ಸಮಿತಿಯವರು ಅದಕ್ಕೆ
ಜಾಗವನ್ನು ಕೂಡ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಒಂದು ಬೃಹತ್ ಆಕಾರಕ ಬೆಂಗಳೂರಿನಲ್ಲಿ ಒಂದು ಬಸವಣ್ಣವರ ಪುತ್ಥಳಿ ಇವತ್ತು ಸಾಂಸ್ಕೃತಿಕ ನಾಯಕ ಆದಮೇಲೆ ರಾಜಧಾನಿಯಲ್ಲಿ ಆಗಬೇಕು. ಅದ್ರ ಜೊತೆಗೆ ಅನುಭವ ಮಂಟಪಕ್ಕೆ ಮೂಲ ನಕ್ಷೆಯನ್ನು ತಯಾರು ಮಾಡಿದಂಥವರೇ ಇವತ್ತೊಂದು ದಿವಸ ಅದಕ್ಕೆ ಸಮಿತಿಯನ್ನು ರಚಿಸಿದಂಥವರೇ ಬಸವ ಕಲ್ಯಾಣದಲ್ಲಿ ಇವತ್ತೊಂದು ದಿವಸ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಂದು ನಾವೆಲ್ಲರೂ ಕೂಡ ನೆನಪಿಡಬೇಕಾಗಿದ್ದು. ಅವರು ಗೋರುಚಾ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ ಇವತ್ತೊಂದು ದಿವಸ ಅಲ್ಲಿ ನಮ್ಮ ಅನುಭವ ಮಂಟಪ ಬಸವ ಕಲ್ಯಾಣದಲ್ಲಿ ನಿರ್ಮಾಣ ಆಗಬೇಕು ಅಂತೇಳಿ ಇವತ್ತು ಕನಸನ್ನು ಕಂಡಂಥ ಮುಖ್ಯಮಂತ್ರಿಗಳು ಇವತ್ತು ಅದನ್ನು ಮುಕ್ತಾಯದ ಹಂತದಲ್ಲಿದೆ. ಅಲ್ಲಿ ಒಂದು ನಮಗೆ ವಚನ ವಿಶ್ವವಿದ್ಯಾಲಯ ಆಗಬೇಕು ಅಥವಾ ವಚನ ಸಂಶೋಧನಾ ಕೇಂದ್ರ ಆಗಬೇಕು ಅನ್ನೋ ಬೇಡಿಕೆಯನ್ನು ಕೂಡ ನಾನು ಕೂಡ ಮತ್ತೊಮ್ಮೆ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಂಡು ಇವತ್ತು ಇಲ್ಲಿ ಕೂಡಲ ಸಂಗಮ ಅಣ್ಣ ಬಸವಣ್ಣವರ ಐಕ್ಯ ಸ್ಥಳದಲ್ಲಿ ಇಷ್ಟೊಂದು ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ತಾವೆಲ್ಲರೂ ಕೂಡ ಇವತ್ತು ಸಹ ಸೇರಿದ್ರಿ. ತಾವೆಲ್ಲರೂ ಮುಖ್ಯಮಂತ್ರಿಗಳ ಮಾತುಗಳನ್ನು ಕೇಳಲಿಕ್ಕೆ ಆಸಕ್ತರಾಗಿದ್ದರೆ, ಹೀಗಾಗಿ ನಾನು ಹೆಚ್ಚಿಗೆ ಮಾತನಾಡಿದೆ. ತಮ್ಮೆಲ್ಲರಿಗೂ ಇವತ್ತು ಬಸವ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರಿ ಇವತ್ತು ಮುಖ್ಯಮಂತ್ರಿಗಳು ಏನು ನಮಗೆ ಕೊಟ್ಟಿದ್ದಾರೆ ಬಸವಣ್ಣವ್ರ ಬಗ್ಗೆ, ಬಸವಾದಿ ಶರಣರಿಗೆ ಇವತ್ತು ದಿವಸ ಒಂದು ನಂಬಿಕೆಯನ್ನು ಇಟ್ಕೊಂಡು ಬದ್ಧತೆಯನ್ನು ಇಟ್ಕೊಂಡು ಅವ್ರು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಶರಣ ಬಂಧುಗಳೇ, ಕನ್ನಡಿಗರು ಎಂದೂ ಮರೆಯದ ಅಭೂತಪೂರ್ವ ಕಾರ್ಯಕ್ರಮ ಇದಾಗಿದ್ದು, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಗಣರಾಜ್ಯ ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಅಭಿವೃದ್ಧಿ ಇಲಾಖೆ ಸಚಿವರು ಶ್ರೀಯುತ MB ಪಾಟೀಲ್ ರವರು. ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸೋಣ. ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಮಾನ್ಯ ಅಬಕಾರಿ